ನಮಸ್ಕಾರ, ನನ್ನ ಹೆಸರು ಪವಿತ್ರ ಪ್ರಭು ಅಂತ. ನಾನು ಕಾರವಾರದಿಂದ ಮಾತಾಡೋದು. ಇಲ್ಲಿ ಡಾಗ್ ಶೋಗೆ ನಾವು 10:30 ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಕರಾವಳಿ ಉತ್ಸವನು ತುಂಬಾ ಚೆನ್ನಾಗಾಯ್ತು. ಇಲ್ಲಿ ತುಂಬಾ ವೆರೈಟೀಸ್ ಆಫ್ 30 to 40 ವೆರೈಟೀಸ್ ಡಾಗ್ ಬಂದಿದೆ. ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಅಂಡ್ ಎಲ್ಲಾನು ವೆಲ್ ಆರ್ಗನೈಸ್ಡ್ ಆಗಿದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಬಂದಿದ್ದು ನೋಡ್ಲಿಕ್ಕೆ. ತುಂಬಾ ವೆರೈಟಿ ಮತ್ತೆ ತುಂಬಾ ಚೆನ್ನಾಗಿ ಸುಮಾರು 30 ವರ್ಷ ಅಂಗವಾಗಿ ಇಲ್ಲಿ ಒಂದು ಕಾರವಾರದಲ್ಲಿ ಶ್ವಾನ ಪ್ರದರ್ಶನವನ್ನು ಜಿಲ್ಲಾಡಳಿತ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಮ್ಮಿಕೊಂಡಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಇಲ್ಲಿ ಶ್ವಾನ ಪ್ರದರ್ಶನ ಏನಕ್ಕೆ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ, ಮನುಷ್ಯನ ಮೊದಲನೇ ಮಿತ್ರ, ಪ್ರಾಣಿಗಳಲ್ಲಿ ಮೊದಲನೇ ಮಿತ್ರ ಬಂದು ಶ್ವಾನ, ಮೊದಲನೇ ಮಿತ್ರ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಶ್ವಾನ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಅನಾದಿ ಕಾಲದಿಂದನೂ ಮನುಷ್ಯನ ಜೊತೆ ಬೆಳ್ಕೊಂಡು ಬಂದಿದೆ. ಸೊ ಹಾಗಾಗಿ ಈ ಒಂದು ತಳಿ ಅಭಿವೃದ್ಧಿ ಅನ್ನತಕ್ಕಂಥದ್ದನ್ನ ಉತ್ತೇಜನ ಮಾಡ್ಲಿಕ್ಕೋಸ್ಕರ, ಅದರ ಜೊತೆನಲ್ಲಿ ನೀವು ನೋಡಿರ್ಬೋದು ಇಲ್ಲಿ ಸ್ಥಳೀಯ ಅಥವಾ ನಮ್ಮ ಏನು ಬೀದಿ ನಾಯಿಗಳು ಅಥವಾ ಇಂಡಿಯನ್ ತಳಿಗಳು ಅಂತ ಏನಂತೀವಲ್ಲ, ಅದನ್ನ ದತ್ತು ಕೊಡ್ಲಿಕ್ಕೋಸ್ಕರನು ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಜಿಲ್ಲಾಡಳಿತ. ಸೊ ಹಾಗಾಗಿ ಇಲ್ಲಿ ಶ್ವಾನಗಳ ಅಭಿವೃದ್ಧಿಗೋಸ್ಕರ ಉತ್ತೇಜನ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರದರ್ಶನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರದರ್ಶನದಲ್ಲಿ ಸುಮಾರು 21 ತಳಿ ಅಥವಾ 21 ಜಾತಿಯ ನಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾವೆ ಅಥವಾ ಪ್ರದರ್ಶನದಲ್ಲಿ ಭಾಗವಹಿಸಿದಾವೆ. ಸೊ ಇಲ್ಲಿ ಒಟ್ಟು ಸುಮಾರು 100ಕ್ಕೂ ಹೆಚ್ಚು ಶ್ವಾನಗಳು ಪ್ರದರ್ಶನದಲ್ಲಿ ಆಗಮಿಸಿದಾವೆ. ಅವುಗಳಿಗೆ ಪ್ರಶಸ್ತಿ ಅಂದ್ರೆ ಏನು, ಹಣವನ್ನೇ ಪ್ರಶಸ್ತಿಯಾಗಿ ಇವರು ನೀಡಲಿಕ್ಕೆ ಜಿಲ್ಲಾಡಳಿತ ಒಪ್ಕೊಂಡಿದ್ದಾರೆ. ಮೊದಲನೇ ಪ್ರಶಸ್ತಿಯಾಗಿ 25,000, ಎರಡನೇ ಪ್ರಶಸ್ತಿಯಾಗಿ 15,000 ಮತ್ತು ಮೂರನೇ ಪ್ರಶಸ್ತಿಯಾಗಿ 10,000 ಕೊಟ್ಟಿದ್ದಾರೆ. ಈಗ ಮರಿಗಳಲ್ಲೇ ನೀವು ನೋಡಿದ್ರೆ ಸುಮಾರು 11 ವಿವಿಧ ರೀತಿಯ ಮರಿಗಳು ಭಾಗವಹಿಸಿದ್ದು. ಅವುಗಳಲ್ಲಿ 3 ನಾವು ಮೊದಲನೇದು, ಎರಡನೇದು ಮತ್ತು ಮೂರನೇದು ಅಂತ ನಾವು ನಿರ್ಣಯಿಸಿದೀವಿ. ಸೊ ನಿರ್ಣಯಿಸೋದಕ್ಕೆ ಏನು ಮುಖ್ಯ ಕಾರಣ ಅಂತಂದ್ರೆ, ಪ್ರತಿಯೊಂದು ತಳಿಗೂ ಅದರದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ. ಸೊ ಹಾಗಾಗಿ ಆ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮತ್ತು ನಾವು ಮತ್ತೆ ಮರಿ ಹತ್ರ ಹೋದಾಗ ಅಥವಾ ಒಂದು ಶ್ವಾನದ ಹತ್ರ ಹೋದಾಗ ಅದು ಯಾವ ರೀತಿ ಬಿಹೇವಿಯರ್, ತನ್ನ ನಡತೆಯನ್ನು ಯಾವ ರೀತಿ ನಡೆಸುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಣಯಿಸ್ತೀವಿ. ಸೊ ಇದಿಷ್ಟು ಈ ಒಂದು ಶ್ವಾನ ಪ್ರದರ್ಶನದ ಅಂಗವಾಗಿ ನಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಪ್ರದರ್ಶನವನ್ನ ನೋಡಿ ನಮ್ಮ ಮೊಬೈಲ್ ಏನು ಕಾಣೋದಿಲ್ಲ. ಬಂತು ಪುರಾಣ ಹುಷಾರೈತೇನಾ? ತಂದಿದ್ದಾರೆ. ಲ್ಯಾಬ್ರಡಾರ್, ಬೆಲ್ಜಿಯನ್ ಮೆಲಿನಾಯ್ಸ್, ಫ್ರೆಂಚ್ ಬುಲ್ಡಾಗ್, ರಾಜಪಾಳ್ಯಂ, ವೆಲ್ಶ್ ಕಾರ್ಗಿ, ಆಸೀನರಾಗಬೇಕು ಅಂತ ಶ್ರೀಯುತ ರಂಜಿತ್ ಬೊಮ್ಮನಹಳ್ಳಿ ಅವರಿಗೆ ಅಭಿನಂದನೆಗಳು. ಹಾಗೂ ಅವರ ಮರಿಯ ಅಧಿಕಾರಿಗಳು ಪ್ರಶಸ್ತಿಯನ್ನ ವಿತರಣೆ ಮಾಡ್ತಿದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಇರಬೇಕು.